ಈ ಜಗತ್ತಿನಲ್ಲಿ ಪ್ರೀತಿಯ ಶಕ್ತಿ ಎಷ್ಟು ದೊಡ್ಡದು ಅಂದರೆ ಅದು ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದು. ಒಬ್ಬ ಹುಡುಗನ ಜೀವನವನ್ನು ಊಹಿಸಿ. ಅವನು ಮೊದಲಿನಿಂದಲೂ ತುಂಬ ಸಾಮಾನ್ಯ. ತನ್ನ ಬಗ್ಗೆ ಹೆಚ್ಚು ಕಾಳಜಿ ಇರಲಿಲ್ಲ. ಕನಸುಗಳಿದ್ದರೂ ಅವುಗಳಿಗಾಗಿ ಶ್ರಮಿಸುವುದಿಲ್ಲ. ಜೀವನ ಹೇಗಿದೆಯೋ ಹಾಗೆ ಸಾಗುತ್ತಿತ್ತು. ಆದರೆ ಒಂದು ದಿನ ಅವನ ಜೀವನದಲ್ಲಿ ಒಬ್ಬ ಹುಡುಗಿ ಬಂದಳು. ಮೊದಲ ಬಾರಿ ಅವಳನ್ನು ನೋಡಿದಾಗ ಏನೋ ಒಂದು ವಿಭಿನ್ನ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿತು. ಅದು ಕೇವಲ ಆಕರ್ಷಣೆಯಲ್ಲ, ಅವಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಅನ್ನುವ ಆಸಕ್ತಿ. ಆ ದಿನದಿಂದ ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಹಿಂದೆ ತನ್ನ ಉಡುಪಿನ ಬಗ್ಗೆ ಗಮನ ಕೊಡದ ಹುಡುಗ ಈಗ ಚೆನ್ನಾಗಿ ಕಾಣಬೇಕು ಅಂತ ಯೋಚಿಸಲು ಶುರು ಮಾಡಿದ. ಹಿಂದೆ ಸಮಯ ವ್ಯರ್ಥ ಮಾಡುತ್ತಿದ್ದ ಹುಡುಗ ಈಗ ಸಮಯದ ಬೆಲೆ ಅರ್ಥ ಮಾಡಿಕೊಂಡ. ಹಿಂದೆ ಗುರಿಗಳಿಲ್ಲದೆ ಬದುಕುತ್ತಿದ್ದ ಹುಡುಗ ಈಗ ತನ್ನ ಭವಿಷ್ಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದ. ಯಾಕೆ ಗೊತ್ತಾ? ಅವನಿಗೆ ಅವಳನ್ನು ಪಡೆಯಬೇಕು ಅನ್ನುವುದಕ್ಕಿಂತ ಅವಳಿಗೆ ತಕ್ಕ ವ್ಯಕ್ತಿಯಾಗಬೇಕು ಅನ್ನುವ ಆಸೆ ಹೆಚ್ಚಾಗಿತ್ತು. ಅವನು ಜಿಮ್ಗೆ ಹೋಗಲು ಶುರು ಮಾಡಿದ. ಹೊಸ ಕೌಶಲ್ಯಗಳನ್ನು ಕಲಿಯಲು ಆರಂಭಿಸಿದ. ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸಿದ. ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೆಚ್ಚು ಅರ್ಥ ಮಾಡಿಕೊಂಡ. ಸ್ನೇಹಿತರ ಜೊತೆ ಅನಗತ್ಯ ಸಮಯ ಕಳೆಯುವುದನ್ನು ಕಡಿಮೆ ಮಾಡಿದ. ಯಾಕಂದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ಇತ್ತು: ನಾನು ಇಂದು ಇದ್ದ ಹಾಗೆ ಇರಬಾರದು, ನಾನು ಇನ್ನೂ ಉತ್ತಮ ವ್ಯಕ್ತಿಯಾಗಬೇಕು. ಪ್ರೀತಿ ಅವನಿಗೆ ಕೇವಲ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡುವ ಭಾವನೆ ಆಗಿರಲಿಲ್ಲ, ಅದು ಅವನ ಬೆಳವಣಿಗೆಯ ಕಾರಣವಾಯಿತು. ಕೆಲವೊಮ್ಮೆ ಜೀವನದಲ್ಲಿ ನಾವು ಪ್ರೀತಿಸುವ ವ್ಯಕ್ತಿ ನಮ್ಮ ಜೊತೆಗೆ ಇರಬಹುದು, ಕೆಲವೊಮ್ಮೆ ಇರದೇ ಇರಬಹುದು. ಆದರೆ ನಿಜವಾದ ಪ್ರೀತಿಯ ಒಂದು ವಿಶೇಷತೆ ಏನಂದರೆ ಅದು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಮ್ಮಲ್ಲಿ ಇರುವ ಸೋಮಾರಿತನವನ್ನು ಕಡಿಮೆ ಮಾಡುತ್ತದೆ. ನಮ್ಮ ಕನಸುಗಳಿಗೆ ವಶಾಸಕ್ತಿ ನೀಡುತ್ತದೆ. ನಮ್ಮ ಜೀವನಕ್ಕೆ ಒಂದು ದಿಕ್ಕು ತೋರಿಸುತ್ತದೆ. ಅದರಲ್ಲೂ ಒಬ್ಬ ಹುಡುಗ ತನ್ನನ್ನು ನಿಜವಾಗಿಯೂ ಇಷ್ಟಪಡುವ ಹುಡುಗಿಯನ್ನು ಕಂಡಾಗ ಅವಳಿಗಾಗಿ ಮಾತ್ರವಲ್ಲ, ತನ್ನ ಜೀವನಕ್ಕಾಗಿ ಕೂಡ ಬದಲಾಗಲು ಸಿದ್ಧನಾಗುತ್ತಾನೆ. ಯಾಕಂದರೆ ಅವನು ಅರ್ಥ ಮಾಡಿಕೊಂಡಿರುತ್ತಾನೆ, ಪ್ರೀತಿ ಅಂದರೆ ಯಾರನ್ನಾದರೂ ಪಡೆಯುವುದು ಅಲ್ಲ. ಪ್ರೀತಿ ಅಂದರೆ ನಮ್ಮನ್ನೇ ನಾವು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿಕೊಳ್ಳುವುದು. ಆದ್ದರಿಂದ ಜೀವನದಲ್ಲಿ ನಿಮ್ಮನ್ನು ನಂಬುವ, ನಿಮ್ಮನ್ನು ಪ್ರೋತ್ಸಾಹಿಸುವ ವ್ಯಕ್ತಿ ಸಿಕ್ಕರೆ ಅವರನ್ನು ಗೌರವಿಸಿ. ಯಾಕೆಂದರೆ ಕೆಲವರು ನಮ್ಮ ಜೀವನಕ್ಕೆ ಬಂದು ನಮ್ಮ ಹೃದಯವನ್ನಷ್ಟೇ ಅಲ್ಲ, ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತಾರೆ. ನಿಜವಾದ ಪ್ರೀತಿ ಯಾರನ್ನಾದರೂ ಬದಲಾಯಿಸುವುದಿಲ್ಲ, ಆದರೆ ಅವರೊಳಗಿನ ಅತ್ಯುತ್ತಮ ವ್ಯಕ್ತಿಯನ್ನು ಹೊರತರುತ್ತದೆ.